ದರ್ಶನ್ ಜೈಲು ಪಾಲಾಗಿದ್ದಾರೆ. ಜೈಲು ಪಾಲಾಗಿರೋ ದರ್ಶನ್ಗೆ ಈ ಬಾರಿ ಯಾವುದೇ ರಾಯಲ್ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ. ದರ್ಶನ್ ಇಲ್ಲಿವರೆಗೂ ಕೂಡ ಆರಾಮಾಗಿ ಮಲ್ಕೊಂಡು ಕೂತ್ಕೊಂಡು ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ರು. ಆದರೆ ಇನ್ನು ಮುಂದೆ ಇದೆಲ್ಲ ಬಂದ್. ದರ್ಶನ್ಗೆ ನಿಜಕ್ಕೂ ಶಿಕ್ಷೆ, ನಿಜಕ್ಕೂ ಚಾಲೆಂಜ್ ಕಾದಿದೆ. ದರ್ಶನ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ಕೊಂಡಿದ್ರು. ಆದರೆ ನೆಮ್ಮದಿಯಾಗಿರೋಕೆ ಇನ್ನು ಈ ಜೈಲು ಬಿಡೋ ಸಾಧ್ಯತೆ ಇಲ್ಲ. ಹಾಗಾದರೆ ದರ್ಶನ್ ಮುಂದಿನ ಸ್ಥಿತಿ ಏನು? ವಿಚಾರಣೆ ಯಾವಾಗ? ಹಾಗೆ ದರ್ಶನ್ ಮೊದಲಿನ ರೀತಿ ಆರಾಮಾಗಿ ಇರೋಕ್ಕಾಗಲ್ವಾ? ಬೇಲ್ ಯಾವಾಗ? ಇದೆಲ್ಲ ವಿಚಾರಗಳನ್ನು ನೋಡೋದಾದರೆ ದರ್ಶನ್ಗೆ ಇನ್ನು 6 ತಿಂಗಳವರೆಗೂ ಬೇಲ್ಗೆ ಅಪ್ಲೈ ಮಾಡೋ ಸಾಧ್ಯತೆನೇ ಕಡಿಮೆ. ಅವರಿಗೆ ಬೇಲ್ಗೆ ಅಪ್ಲೈ ಮಾಡುವ ಅವಕಾಶಗಳೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಾನೂನು ತಜ್ಞರ ಪ್ರಕಾರ ದರ್ಶನ್ ಬರುವ ದಿನಗಳಲ್ಲಿ ಮತ್ತಷ್ಟು ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ದರ್ಶನ್ ಮೇಲೆ ಎಲ್ಲ ಎವಿಡೆನ್ಸ್ಗಳು ಕೂಡ ಸಿಕ್ಕಿರೋದ್ರಿಂದ ದರ್ಶನ್ಗೆ ಪ್ರಜ್ವಲ್ ರೇವಣ್ಣ ರೀತಿಯಲ್ಲೇ ಜೀವಾವಧಿ ಶಿಕ್ಷೆ ಆದರೂ ಆಗಬಹುದು ಅಂತ ಈಗಾಗಲೇ ಕಾನೂನು ತಜ್ಞರು ಅವಲೋಕಿಸ್ತಾ ಇದ್ದಾರೆ. ಇನ್ನು ದರ್ಶನ್ ಮಾಡಿಕೊಂಡ ಎಡವಟ್ಟಿಂದ, ಅವರ ಅಭಿಮಾನಿಗಳು ಮಾಡಿದಂಥ ಎಡವಟ್ಟಿಂದ ಕೂಡ ಅವರ ಶಿಕ್ಷೆ ಮತ್ತಷ್ಟು ತೀವ್ರ ಆಗುತ್ತೆ. ಅಂದರೆ ಅವರ ಮೇಲಿನ ಹಿಡಿತ ಬಿಗಿಯಾಗುವ ಲಕ್ಷಣ ಕಾಣಿಸ್ತಾ ಇದೆ. ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಮೇಲೆ ಹಾಕಿದಂಥ ಕಮೆಂಟ್ಗಳು, ಅದಕ್ಕೆ ಉಂಟಾದಂಥ ರಾದ್ದಾಂತ, ಇವೆಲ್ಲವನ್ನ ಕೂಡ ನ್ಯಾಯಾಧೀಶರು ಗಮನಿಸಿದ ಹಾಗಿದೆ. ದರ್ಶನ್ಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರದು. ಅದು ಹೇಗೆ ಬೇಲ್ ಕೊಟ್ರಿ ಇಷ್ಟೊಂದು ಹೀನಿಯಸ್ ಕ್ರೈಮ್ ಮಾಡಿದಂಥ ಒಬ್ಬ ಸೆಲೆಬ್ರಿಟಿಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಬರುವ ದಿನಗಳಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಮಲ್ಕೊಳ್ಳೋದು, ಸಾಮಾನ್ಯ ಊಟವನ್ನ ಮಾಡೋದು, ಸಾಮಾನ್ಯವಾಗಿ ಬದುಕಬೇಕಾಗುತ್ತೆ. ಹಾಗೇನೆ ಕೆಲಸವನ್ನ ಕೂಡ ಜೈಲಿನ ಒಳಗೆ ಮಾಡಬೇಕಾಗುತ್ತೆ. ಯಾವುದೇ ರೀತಿ ವಿಶೇಷ ಕೈದಿಯ ರೀತಿ ಅವ್ರನ್ನ ಟ್ರೀಟ್ ಮಾಡುವ ಹಾಗೆ ಇಲ್ಲ ಅಂತ ಖಡಕ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಹಲವು ಬಾರಿ ಜೈಲು ಒಳಗಿನ ಒಂದಷ್ಟು ಅಕ್ರಮಗಳು, ಸ್ಟಿಂಗ್ ಆಪರೇಷನ್ಗಳಿಂದ, ರಹಸ್ಯ ಕಾರ್ಯಾಚರಣೆಗಳಿಂದ ಬಯಲಾಗಿವೆ. ಸ್ವತಃ ದರ್ಶನ್ ಅವರೇ ಒಬ್ಬ ರೌಡಿಯರ್ ಜೊತೆಗೆ ಕೂತ್ಕೊಂಡು ಟೀ ಕುಡಿತಾ ಇದ್ದಿದ್ದು ಫೋಟೋ ಹೊರಗಡೆ ಬಂದ ನಂತರ ಅಂತೂ ಈ ಪ್ರಕರಣ ಮತ್ತಷ್ಟು ನ್ಯಾಯಾಧೀಶರಿಂದ ಕಠಿಣ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ಯಾವ ಸಂದೇಶ ರವಾನೆ ಆಗ್ತಾ ಇದೆ? ಜನಸಾಮಾನ್ಯರು ಕ್ರೈಮ್ ಅನ್ನು ಮಾಡಿ, ತಪ್ಪನ್ನ ಮಾಡಿ ಜೈಲಿನ ಒಳಗೂ ಕೂಡ ಆರಾಮಾಗಿ ಇರಬಹುದು ಅನ್ನುವಂತ ಸಂದೇಶವನ್ನ ಈ ಒಂದು ನಟನ ಮೂಲಕ ರವಾನಿಸ್ತಾ ಇದ್ದೀರಾ ಅಂದ್ರೆ ಇದು ಅಕ್ಷಮ್ಯ. ಆ ಕಾರಣಕ್ಕೆ ದರ್ಶನ್ ಅವರಿಗೆ ಬರುವ ದಿನಗಳಲ್ಲಿ ಮತ್ತಷ್ಟು ಕಠಿಣವಾಗಿ ಶಿಕ್ಷೆ ಪರಿಣಾಮ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹಾಗಂತ ಅವರು ಸಾಕ್ಷಿಗಳ ಆಧಾರದ ಮೇಲೆನೆ ಶಿಕ್ಷೆ ಕೊಡ್ಲಾಗುತ್ತೆ. ಅವ್ರು ಏನು ತಪ್ಪು ಮಾಡಿದಾರೋ ಅದಕ್ಕಷ್ಟೇ ಶಿಕ್ಷೆ ಇರುತ್ತೆ. ಆದರೆ ಒಬ್ಬ ಸೆಲೆಬ್ರಿಟಿಯಾಗಿ ಪ್ರಜ್ವಲ್ ರೇವಣ್ಣ ಹೇಗೆ ಒಂದು ಜೀವಾವಧಿ ಶಿಕ್ಷೆಗೆ ಗುರಿಯಾದ್ರು, ಅದೇ ರೀತಿಯಲ್ಲಿ ಒಬ್ಬ ಸೆಲೆಬ್ರಿಟಿ, ಒಬ್ಬ ಸಾಕಷ್ಟು ಜನರಿಂದ ಗುರುತಿಸಲ್ಪಡುವಂತ ವ್ಯಕ್ತಿ ಮಾಡಿದ ತಪ್ಪಿಗೆ ಅದರ ತೀವ್ರತೆ ಹೆಚ್ಚಾಗಿರುತ್ತೆ. ಅದಕ್ಕೆ ಹೆಚ್ಚಿನ ಶಿಕ್ಷೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಕಾನೂನು ತಜ್ಞರು ಅವಲೋಕನ ಮಾಡ್ತಾ ಇರುವಂತದ್ದು. ಹಾಗಾಗಿ ದರ್ಶನ್ ಇನ್ನು ಮುಂದೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೋ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತ ಒಂದು ಹಾಡಿನ ಬಿಡುಗಡೆ ಮುಂದಕ್ಕೆ ಹೋಗಿದೆ. ಇವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಆದ್ರೆ ಈಗ ಅದು ಮುಂದಕ್ಕೆ ಹೋಗಿದೆ. ಜೊತೆಗೆ ದರ್ಶನ್ ನೆಮ್ಮದಿಯಾಗಿರೋದು ಕೂಡ ಮುಂದಕ್ಕೆ ಹೋದಾಗ ಕಾಣಿಸ್ತಾ ಇದೆ. ಹಾಗೆ ಈ ಒಂದು ರೇಣುಕಾಸ್ವಾಮಿ ಪ್ರಕರಣದ ನಂತರ ದರ್ಶನ್ ಜೀವನದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ. ಅದಕ್ಕೇನೆ ಅವರು ಕೊನೆಯ ದಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದು ನಾನೇ ಶರಣಾಗ್ತೀನಿ ಅಂತ ಹೇಳಿದ್ರು, ನಾನೇ ಪೊಲೀಸ್ ಹತ್ರ ಬರ್ತೀನಿ ಅಂತ. ಆದ್ರೆ ಅವರು ಹೋಗಿದ್ದು ವಿಜಯಲಕ್ಷ್ಮಿ ಅವರ ಮನೆಗೆ, ತಮ್ಮ ಮಗ ಹಾಗೆ ಪತ್ನಿಯನ್ನು ನೋಡೋದಿಕ್ಕೆ. ಯಾಕಂದ್ರೆ ಅವ್ರಿಗೆ ಇಲ್ಲಿ ತಮ್ಮ ಪತ್ನಿ ಹತ್ರ ಹೇಗಾದ್ರೂ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ನನ್ನನ್ನು ಹೊರಗಡೆ ಕರ್ಕೊಂಡ್ ಬರುವಂತ ಪ್ರಯತ್ನ ಮಾಡುವಂತ ಕೊನೆಯಲ್ಲಿ ಪತ್ನಿಯವರಿಗೆ ರಿಕ್ವೆಸ್ಟ್ ಮಾಡಬೇಕಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಪತ್ನಿ ನಿರಂತರವಾಗಿ ದರ್ಶನ್ ಅವ್ರನ್ನ ಬೇಲ್ ಮೂಲಕ ಹೊರಗಡೆ ತರುವಲ್ಲಿ ಓಡಾಡಿದ್ರು, ಕೆಲಸ ಮಾಡಿದ್ರು. ಹಾಗಾಗಿನೇ ದರ್ಶನ್ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿತ್ತು. ಈಗನೂ ಕೂಡ ಮತ್ತೊಮ್ಮೆ ಆ ಪ್ರಯತ್ನವನ್ನು ಮಾಡು, ಹೇಗಾದ್ರೂ ಹೊರಗಡೆ ಬರೋ ಹಾಗೆ ಮಾಡು ಅಂತ ಕೇಳ್ಕೊಳ್ಳೋದಕ್ಕೆ ಹೋಗಿದ್ರು ಅನ್ನುವಂಥ ಮಾಹಿತಿ ಅವರ ಆಪ್ತ ಮೂಲಗಳಿಂದ ಬರ್ತಾ ಇದೆ. ಒಟ್ಟಾರೆ ದರ್ಶನ್ ಕಠಿಣ ಶಿಕ್ಷೆಯನ್ನ ಅನುಭವಿಸೋದಂತೂ ಖಚಿತ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಗೊತ್ತಾಗ್ತಾ ಇದೆ. ಸಾಮಾನ್ಯ ವ್ಯಕ್ತಿಗಾದ್ರೆ ಶಿಕ್ಷೆ ಒಂದು ರೀತಿಯಲ್ಲಿ ಬೇರೆಯದೇ ರೀತಿಯಲ್ಲಿ ಇರ್ತಾ ಇತ್ತು. ಹಾಗಂತ ಯಾವುದೇ ಕಾನೂನಿನ ಚೌಕಟ್ಟು ಸೆಕ್ಷನ್ಗಳನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ಸೆಲೆಬ್ರಿಟಿ ತಪ್ಪು ಮಾಡಿದಾಗ, ಒಬ್ಬ ಜನಪ್ರತಿನಿಧಿ ಆದಂಥವರು ಪ್ರಜ್ವಲ್ ರೇವಣ್ಣ ರೀತಿಯವರು ತಪ್ಪು ಮಾಡಿದಾಗ ಆ ಶಿಕ್ಷೆ ಮತ್ತಷ್ಟು ತೀವ್ರ ಆಗಬಹುದು ಅನ್ನುವ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗ್ತಾ ಇದೆ. ಒಟ್ಟಾರೆ ದರ್ಶನ್ ಅಭಿಮಾನಿಗಳಿಗೆ ಇದು ಅವ್ರು ಮಾಡಿದ ತಪ್ಪಿಂದಾನೇ ಆಗ್ತಾ ಇರುವಂತ ಎಡವಟ್ಟು ಅಂತ ಅರ್ಥ ಆಗ್ತಾ ಇದೆಯಲ್ವೋ ಗೊತ್ತಿಲ್ಲ.
ಯಾಕಂದ್ರೆ ತಮ್ಮ ನೆಚ್ಚಿನ ನಟನಿಗೋಸ್ಕರ ಕಂಡಲ್ಲಿ ಕಮೆಂಟ್ ಹಾಕೋದು, ಹಾಗೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಕೂಗೋದು, ದಾಂಧಲೆ ಮಾಡುವ ರೀತಿಯಲ್ಲಿ ವರ್ತಿಸೋದಿದೆಯಲ್ಲ, ಇದು ನ್ಯಾಯಾಧೀಶರಿಗೆ ಇಂಥ ವಿಚಾರಗಳು ತಲುಪಿದಾಗ ಅವರಿಗೆ ಒಂದಷ್ಟು ಈ ಪ್ರಕರಣವನ್ನ ಮತ್ತಷ್ಟು ತೀವ್ರವಾಗಿ ನೋಡಬೇಕು ಅಂತ ಅನಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತೀರ್ಪು ಇನ್ನ ಸೆಪ್ಟೆಂಬರ್ ಅಲ್ಲಿ ಮತ್ತೆ ಇದು ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಆದ್ರೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಬಹುತೇಕ ಕಡಿಮೆ ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ.